ಟೋಲ್ ಕ್ರಾಸ್ ಮಾಡಿರುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಇನ್ನು 5ನೇ ಆರೋಪಿ ನಾಗರಾಜ್ ಸರೆಂಡರ್ ಆಗಿದ್ದಾನೆ. A6 ಲಕ್ಷ್ಮಣ್ ಕೂಡ ಪೊಲೀಸರಿಗೆ ಸರೆಂಡರ್ ಆಗಿರುವಂಥದ್ದು. ಲಕ್ಷ್ಮಣ್ ದರ್ಶನ್ನ ಮಾಜಿ ಡ್ರೈವರ್ ಪೊಲೀಸರ ಮುಂದೆನೇ ಇಬ್ಬರು ಕೂಡ ಸರೆಂಡರ್ ಆಗಿದ್ದಾರೆ. ಅವರೇ ಪೊಲೀಸ್ ಠಾಣೆಗೆ ಹೋಗಿದ್ದಾರೆ. 5ನೇ ಆರೋಪಿ ನಾಗರಾಜ್, ಈತ ಮೈಸೂರಿನವನು. ನಾಗರಾಜ್ ಅನ್ನೋನು ದರ್ಶನ್ನ ಮಾಜಿ ಪರ್ಸನಲ್ ಅಸಿಸ್ಟೆಂಟ್, ಒಂಥರ PA ಆಗಿದ್ದಂಥವನು ನಾಗರಾಜ್ ಅನ್ನೋನು. ಪೊಲೀಸರ ಮುಂದೆನೇ ನಾಗರಾಜ್ ಮತ್ತು ಲಕ್ಷ್ಮಣ್ ಇಬ್ಬರು ಕೂಡ ಹೋಗಿ ಸರೆಂಡರ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಬರ್ತಾ ಇದೆ. A6 ಲಕ್ಷ್ಮಣ್, A14 ಪ್ರದೂಷ್ನನ್ನ ಈಗ ಆಲ್ರೆಡಿ ಅರೆಸ್ಟ್ ಮಾಡಲಾಗಿದೆ. A1 ಆಗಿರುವಂಥ ಪವಿತ್ರ ಗೌಡ ನಿವಾಸದಲ್ಲಿ ಇದ್ದಾರೆ ಪೊಲೀಸರು. 5ನೇ ಆರೋಪಿ ನಾಗರಾಜ್ ಕೂಡ ಸರೆಂಡರ್ ಆಗಿದ್ದಾನೆ. ಪೊಲೀಸರ ಮುಂದೆನೇ ಇಬ್ಬರು ಕೂಡ ಸರೆಂಡರ್ ಆಗಿರುವಂಥದ್ದು. ಇಬ್ಬರನ್ನೂ ಕೂಡ ಈಗ ಆಲ್ರೆಡಿ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಅಲ್ಲೇ ಬಂದು ಸರೆಂಡರ್ ಆಗಿರುವಂಥ ಹಿನ್ನೆಲೆಯಲ್ಲಿ A6 ಲಕ್ಷ್ಮಣ್ ಕೂಡ ಪೊಲೀಸರಿಗೆ ಸರೆಂಡರ್ ಆಗಿದ್ದಾರೆ. ಅದರ ಜೊತೆಗೆ ನಾಗರಾಜ ಕೂಡ ಸರೆಂಡರ್ ಆಗಿದ್ದಾನೆ. ಪ್ರದೋಷ್ನನ್ನ ಈಗ ಆಲ್ರೆಡಿ ಅರೆಸ್ಟ್ ಮಾಡಲಾಗಿದೆ. ಪವಿತ್ರ ಗೌಡ ಈಗ ಆಲ್ರೆಡಿ ಪೊಲೀಸರು ಆಕೆಯನ್ನು ಕೂಡ ಮನೆ ಒಳಗಡೆ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಆಲ್ರೆಡಿ ಆ ಒಂದು ಪ್ರಕ್ರಿಯೆ ಮುಗ್ದಿರುತ್ತೆ, ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆ. 4 ಜನ ಟೋಟಲಿ ಒಂದು 5 ಜನ ಈಗ ಆಲ್ರೆಡಿ ಅಂದರೆ ಒಂದು 4 ಜನ ಸಿಕ್ಕಂತಾಗಿದೆ. ಪ್ರದೋಷ್, ಪವಿತ್ರ ಗೌಡ, ನಾಗರಾಜ್ ಮತ್ತು ಲಕ್ಷ್ಮಣ್. ಇನ್ನು ಉಳಿದಂಥವ್ರು ಯಾರು? ಅನುಕುಮಾರ್, ಜಗದೀಶ ಹಾಗೆ ದರ್ಶನ್. ಈ 3 ಅರೆಸ್ಟ್ ಅಷ್ಟೇ ಬಾಕಿ ಇದೆ. ಇನ್ನು ಉಳಿದಂತೆ ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡಲಾಗಿದೆ. ದರ್ಶನ್ ಅರೆಸ್ಟ್ಗೆ ಅಂದು ಆದೇಶಿಸಿದ್ದೇ ದಯಾನಂದ್. ಅಂದು ಮುಲಾಜಿಲ್ಲದೆ ಅರೆಸ್ಟ್ ಮಾಡಿಸಿದ್ರು ದಯಾನಂದ್ ಅವರು. ಕೆಲದಕ್ಕೂ ಕಾರಣ ಸರ್ಕಾರನೂ ಕೂಡ ಅಷ್ಟೇ ದೃಢವಾಗಿ ನಿಂತ್ಕೊಂಡಿತ್ತು. ಯಾರೇ ಆಗಿರಲಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಅಂತ ಸಿದ್ದರಾಮಯ್ಯನವರು ಖಡಕ್ ಸೂಚನೆಯನ್ನು ಕೊಟ್ಟಿದ್ರು. ಅವತ್ತು ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿದ್ದಂಥವರು B ದಯಾನಂದ್ ಅವರು. ಅದಾದಮೇಲೆ ಅವ್ರನ್ನ ಸಸ್ಪೆಂಡ್ ಮಾಡಲಾಯಿತು. ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಸ್ಪೆಂಡ್ ಆಗಿ ಅದಾದಮೇಲೆ ಈಗಷ್ಟೇ ಮೊನ್ನೆ ಅಷ್ಟೇ ರಿವೋಕ್ ಆಗಿರುವಂಥದ್ದು ಅವರ ಸಸ್ಪೆನ್ಷನ್. ಅವರಿಗೆ ಅಂದರೆ ಕಾರಾಗೃಹ ಇಲಾಖೆಯನ್ನು ಕೊಡಲಾಗಿದೆ. ಕಾರಾಗೃಹ DG ಆಗಿದ್ದಾರೆ ದಯಾನಂದ್ ಅವರು. ಎಲ್ರಿಗೂ ಖಡಕ್ ವಾರ್ನಿಂಗನ್ನು ಕೊಟ್ಟಿದ್ದಾರಂತೆ ದಯಾನಂದ್ ಅವರು. ಯಾವುದೇ ಐಷಾರಾಮಿ ವ್ಯವಸ್ಥೆ ಮಾಡದಂತೆ ದಯಾನಂದ್ ಅವರು ತಾಕೀತನ್ನು ಮಾಡಿದ್ದಾರೆ. ಯಾವುದೇ ಐಷಾರಾಮಿ ವ್ಯವಸ್ಥೆಯನ್ನು ಯಾರಿಗೂ ಮಾಡೋಂಗಿಲ್ಲ ಆ್ಯಕ್ಚುಲಿ. ಆದರೆ ಗೊತ್ತಲ್ಲ ಅಲ್ಲಿರುವಂಥವರು ಅವರು ನಾವೇ ಮಾರ್ಕೊಂಡಂಥ ಹಿನ್ನೆಲೆಯಲ್ಲಿ 5 ಸ್ಟಾರ್ ಹೋಟೆಲ್ನ ಒಂದು ರಾಜಾತಿಥ್ಯ ಪರಪ್ಪನ ಅಗ್ರಹಾರ ಸೇರಿದಂತೆ ಹಲವು ಜೈಲುಗಳಲ್ಲಿ ಸಿಗ್ತಾ ಇತ್ತು, ಹಲವು ಜೈಲುಗಳಲ್ಲಿ ಇತ್ತು. ಏನೋ ಆದೇಶ ಮಾಡಿದಾರಂತೆ, ನೋಡೋಣ. ಈಗ ಮತ್ತೊಮ್ಮೆ ಎಡವಟ್ಟು ಮಾಡಿಕೊಂಡ್ರೆ ಆಲ್ರೆಡಿ ಸುಪ್ರೀಂ ಕೋರ್ಟ್ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು. ಇನ್ನು ಮುಂದೆ ಹಿಂಗಾಗಬಾರ್ದು ಅಂತ. ಯಾಕೆಂದರೆ ಅಲ್ಲಿ ಮೇಯ್ನ್ ಆಗಿರುವಂಥ ತಪ್ಪು ಯಾರ್ದಪ್ಪ? ಯಾರು ಏನು ಬೇಕಾದರೂ ಕೇಳ್ತಾರೆ, ಆದರೆ ಅದಕ್ಕೆ ಸಪೋರ್ಟ್ ಮಾಡುವಂಥವ್ರು ಯಾರು? ಯಾರು ಅದರ ಒಂದು ನಿರ್ವಹಣೆ ಮಾಡ್ತಾ ಇರ್ತಾರೆ ಅವರು ಅದರ ತಪ್ಪನ್ನು ಮಾಡಿದಂತಾಗತ್ತೆ. ಸೊ ಹಿಂದೆನೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ಮಾಡಿದಂಥ ತಪ್ಪು ಯಾರದ್ದು? ಜೈಲಧಿಕಾರಿಗಳದ್ದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈಗ ದಯಾನಂದ್ ಅವರೇ ಕಾರಾಗೃಹದ DG ಆಗಿರುವಂಥದ್ದು. ಈಗ ಸುಪ್ರೀಂ ಕೋರ್ಟ್ ಕೂಡ ತನ್ನ ತೀರ್ಪನ್ನು ಪ್ರಕಟ ಮಾಡುವಂಥ ಸಂದರ್ಭದಲ್ಲಿ ಏನೇನೆಲ್ಲ ಲೂಪೋಲ್ಸ್ ಆಗಿತ್ತು ಅದ್ರ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿತ್ತು. ಮತ್ತೊಮ್ಮೆ ಈ ರೀತಿಯಾಗಿ ರಾಜಾತಿಥ್ಯ ಕೊಟ್ಟರೆ ಸರಿ ಇರೋದಿಲ್ಲ ಅನ್ನುವಂಥ ರೀತಿಯಾಗಿ ಇದ್ದಂಥ ಆಕ್ರೋಶ ಅನ್ನುವಂಥದ್ದನ್ನು ಕೂಡ ನೋಡ್ತಾ ಇದ್ವಿ. ಈಗ ದಯಾನಂದ್ ಅವರೇ ಕಾರಾಗೃಹದ DG ಆಗಿರುವಂಥ ಹಿನ್ನೆಲೆಯಲ್ಲಿ ಯಾವ್ಯಾವ ರೀತಿಯಾಗಿ ಸ್ಟ್ರಿಕ್ಟ್ ಆಗಿ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ. ಬೇಕಾದಂತ
VIP ಟ್ರೀಟ್ಮೆಂಟ್ ಏನನ್ನ ಕೊಟ್ಟಿದ್ರು ಆ ಬಗ್ಗೆ ತರಾಟೆಗೆ ತೆಗೆದುಕೊಂಡಿರುವಂತದ್ದು. ಮತ್ತೊಮ್ಮೆ ಈ ರೀತಿಯಾಗಿ ಯಾವುದೇ ರೀತಿಯಾಗಿ ಮರುಕಳಿಸಬಾರದು. ಇಂಥವ್ರಿಗೆಲ್ಲರಿಗೂ ಕೂಡ ಸಾಮಾನ್ಯ ರೀತಿಯಲ್ಲಿ ಅವರು ಕೈ ಏನಂದ್ರೆ ಅವರ ಆರೋಪಿಗಳು ಬರ್ತಾರೆ, ಅವ್ರಿಗೆ ಸಾಮಾನ್ಯದ ರೀತಿಯಲ್ಲಿ ಶಿಕ್ಷೆಯನ್ನ ಕೊಡಬೇಕು, ಅವರನ್ನ ಬ್ಯಾರೆಕ್ಗಳಲ್ಲಿ ಇರಿಸಬೇಕು ಅನ್ನೋ ರೀತಿಯಲ್ಲಿ ಹೇಳಿರುವಂತದ್ದು. ಇದೇ ಬೆನ್ನಲ್ಲೇ ಈಗ ಪ್ರಮುಖವಾಗಿ ಕಾರಾಗೃಹ ಇಲಾಖೆ DC ಆಗಿರುವಂತಹ ದಯಾನಂದ್ ಅವರು ಇವತ್ತು ಜಿಲ್ಲಾಧಿಕಾರಿಗಳ ಜೊತೆ ಒಂದು ಸಭೆಯನ್ನ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಫೋನ್ ಕಾಲ್ ಮೂಲಕವಾಗಿ ಒಂದು ಸಭೆಯನ್ನ ಮಾಡಿ ಅಂದ್ರೆ ಅವ್ರಿಗೆ ಒಂದು ಅಲರ್ಟ್ ಅನ್ನ ಸೂಚನೆಗಳನ್ನ ಕೊಟ್ಟಿರುವಂತದ್ದು. ಈ ಯಾರೇ ಆರೋಪಿಗಳು ಸಂಜೆ ಅವರು ಜೈಲಿಗೆ ಬಂದಂತಹ ಸಂದರ್ಭದಲ್ಲಿ ಅವ್ರಿಗೆ ಸಾಮಾನ್ಯ ರೀತಿಯಲ್ಲಿ ಬ್ಯಾರಕ್ಗಳಲ್ಲಿ ಇರಿಸಬೇಕಾಗುತ್ತೆ. ಆ ಬ್ಯಾರಕ್ಗಳಿಗೆ ಇರಿಸಂತಹ ಸಂದರ್ಭದಲ್ಲಿ ಯಾವೊಬ್ಬ ಅಧಿಕಾರಿಗಳಿಗೂ ಸಹ ಅವ್ರಿಗೆ ಶಾಮೀಲಾಗಬಾರ್ದು. ಒಳಗಡೆ ಇರುವಂತಹ ರೌಡಿ ಶೀಟರ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಇನ್ನಿತರ ಸಜಾಬಂದಿ ಕೈದಿಗಳಾಗಿರ್ಬೋದು, ಅವ್ರು ಯಾರ ಸಂಪರ್ಕಕ್ಕೆ ಸಿಗಬಾರ್ದು. ಅವೆಲ್ಲರೂ ಕೂಡ ಪ್ರತ್ಯೇಕವಾದಂತಹ ಬ್ಯಾರಕ್ಗಳಲ್ಲಿ ಇರಿಸಬೇಕಾಗುತ್ತೆ. ಮತ್ತೆ ಒಂದು ಜೈಲಿಗೆ ಬರುವಂತಹ ಸಂದರ್ಭದಲ್ಲಿ ದರ್ಶನ ಮಾಡ್ತಾರೆ ಅಂತೇಳಿ ಅವರಿಗೆ ಥ್ರೆಟ್ ಕೂಡ ಕೆಲವೊಂದು ಇರ್ತವೆ. ಅವ್ರ ಮೇಲೆ ಬೇರೆಯವ್ರ ಬರುವಂತದ್ದು, ಸಹಜವಾಗಿ ಗುಂಪಾಗಿ ಸೇರುವಂತದ್ದು, ಇವೆಲ್ಲ ಪ್ರಕ್ರಿಯೆಗಳಾಗುತ್ತೆ. ಹೀಗಾಗಿ ಜೈಲಲ್ಲಿ ಆ ರೀತಿಯ ಬೆಳವಣಿಗೆಗಳಾಗದ ರೀತಿಯಲ್ಲಿ ಪೊಲೀಸರು ಅಂದ್ರೆ ಅವ್ರಿಗೆ ಆ ಒಂದು ಜೈಲಾಧಿಕಾರಿಗಳು ಅವರಿಗೆ ಒಂದು ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಸದ್ಯದ ಮಟ್ಟಿಗೆ ಈಗ ಮಾಡಿರುವಂತದ್ದು. ಅದೇ ರೀತಿಯಾಗಿ ಈಗ ಬೇರೆದವರು ಕೂಡ, ಯಾಕಂದ್ರೆ ಸುಪ್ರೀಂ ಕೋರ್ಟ್ ಹೇಳಿದೆ ಮತ್ತೊಮ್ಮೆ ಆ ರೀತಿ ಆದ ಮಾಡ್ಕೊಳ್ಬಾರ್ದು. ಆ ರೀತಿ ಆದಂತಹ ಸಂದರ್ಭದಲ್ಲಿ ಅಡ್ವೊಕೇಟ್ಸ್ ಏನಿದ್ದೀರಿ ನೀವು ಅಂತ, ಅಂದ್ರೆ ಸರ್ಕಾರದ ಪರ ವಕೀಲರು ಏನಿದ್ದೀರಿ ನೀವು ತನ್ನ ಗಮನಕ್ಕೆ ತನ್ನಿ ಅನ್ನೋ ರೀತಿಯಲ್ಲಿ ಅವರು ಹೇಳಿದ್ದಾರೆ. ಹೀಗಾಗಿ ಈಗ ಎಚ್ಚೆತ್ತುಕೊಂಡಿರುವಂತಹ ಅಧಿಕಾರಿಗಳು ಈಗ ಅವರಿಗೆ ಅಂದ್ರೆ ದಯಾನಂದ್ ಅವರು ಅವರಿಗೆ ಈಗ ಆಲ್ರೆಡಿ ಮುನ್ನೆಚ್ಚರಿಕಾ ಕ್ರಮವಾಗಿ ಅವರಿಗೆ ಒಂದು ಸೂಚನೆಯನ್ನ ಕೊಡಲಾಗಿದೆ. ಸೂಚನೆ ಕೊಟ್ಟು ಅವರಿಗೆ ಮತ್ತೊಮ್ಮೆ ರೀತಿಯ ಮಕ್ಕಳು ಆ ಒಂದು ಈಗಾಗಲೇ ಅಲರ್ಟ್ ಕೊಟ್ಟಿದ್ದಾರೆ. ಬ್ಯಾರಕ್ಗಳ ಹಿಂದೆ ಇದ್ರು, ಆ ಬ್ಯಾರಕ್ಗಳನ್ನೆಲ್ಲ ಕೂಡ ಈಗ ಪರಿಶೀಲನೆ ಮಾಡಿರುವಂತದ್ದು. ಸದ್ಯ ನೀವು ನೋಡಬಹುದು ಈಗ ಪವಿತ್ರ ಗೌಡ ನಿವಾಸದಲ್ಲಿ ಈಗ ಇನ್ನು ಕೆಲವೇ ಹೊತ್ತಲ್ಲಿ ಈಗ ಹೊರಗಡೆ ಬರುವಂತಹ ಒಂದು ವಿಜುವಲೈಸ್ ಅನ್ನು ಕೂಡ ನೀವು ನೋಡಬಹುದು. ಸದ್ಯ ಈಗ ಬಾಲನ್ ಅವರು ಅಂದ್ರೆ ಪ್ರಮುಖವಾಗಿ ಅಡ್ವೊಕೇಟ್ ಆಗಿರುವಂತಹ ಬಾಲನ್ ಅವರು ಈಗ ಏನೋ ಒಂದು ಮನೆಗೆ ಈಗ ಬರ್ತಾ ಇದ್ದಾರೆ. ಅಂದ್ರೆ ಪವಿತ್ರ ಗೌಡ ನಿವಾಸಕ್ಕೆ ಬರ್ತಾ ಇರುವಂತದ್ದು. ಪವಿತ್ರ ಗೌಡ ನಿವಾಸಕ್ಕೆ ಈಗ ಬಂದಿದ್ದಾರೆ. ಅವ್ರ ಜೊತೆ ಈಗ ಚರ್ಚೆ ಮಾಡಿ ಮುಂದಿನ ಕಾನೂನು ಪ್ರಕ್ರಿಯೆಗಳ ಬಗ್ಗೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಸದ್ಯ ಈಗ ಇಷ್ಟೊಂದು ಡಿಲೇ ಆಗ್ತಾ ಇದೆ ಗಂಗಾಧರ್, ಅವ್ರನ್ನ ಯಾಕಿನ್ನೂ ಅರೆಸ್ಟ್ ಮಾಡಿ ಕರ್ಕೊಂಬಂದಿಲ್ಲ? ಅಂದ್ರೆ ಸುಪ್ರೀಂ ಕೋರ್ಟ್ ಇನ್ನು ಆರ್ಡರ್ ಏನಿದೆ, ಆರ್ಡರ್ ಅಲ್ಲಿರುವಂತ ಅಂಶಗಳೇನು, ಈ ವಿಚಾರದ ಬಗ್ಗೆ ಅವರು ಡಿಸ್ಕಸ್ ಮಾಡುವಂತದ್ದು. ಈಗ ಅಡ್ವೊಕೇಟ್ ಹಿರಿಯ ವಕೀಲರಾಗಿರುವಂತ ಬಾಲನ್ ಅವರು ಈಗ ಬಂದಿದ್ದಾರೆ. ಈಗ ಬಾಲನ್ ಅವ್ರ ಜೊತೆ ಅವರು ಚರ್ಚೆಯನ್ನ ಮಾಡ್ತಾರೆ. ಪೊಲೀಸರಿಗೆ ಇನ್ಫಾರ್ಮ್ ಮಾಡುವಂತ ಕೆಲಸವನ್ನು ಸದ್ಯದ ಮಟ್ಟಿಗೆ ಅವರು ಮಾಡುವಂತದ್ದು. ಆ ನಂತರ ಈ ಒಂದು ಬೆಳವಣಿಗೆಗಳ ಬಗ್ಗೆಯಲ್ಲಿ ಅವರಿಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಬಂದಿರುವಂತದ್ದು ಮತ್ತೆ ಹಿರಿಯ ಅಧಿಕಾರಿಗಳ ಸೂಚನೆ ಬಗ್ಗೆ ಅವರಿಗೆ ಮಾಹಿತಿಯನ್ನ ಕೊಡುವಂತದ್ದು. ಸದ್ಯ ಈಗ ಒಳಗಡೆ ಈಗ ಅಡ್ವೊಕೇಟ್ಸ್ ಹೋಗಿದ್ದಾರೆ. ಅಡ್ವೊಕೇಟ್ಸ್ ಹೋಗಿದ್ದು ಅವ್ರಿಗೆ ಯಾವ ರೀತಿ ಆರ್ಡರ್ ಬಂದಿರುವಂತಹ ವಿಚಾರಗಳ ಬಗ್ಗೆ ಅವರ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಈಗ ಸದ್ಯದ ಮಟ್ಟಿಗೆ ಅವ್ರು ಮಾಡುವಂತದ್ದು. ಪೃಥ್ವಿರಾಜ್.